ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಪಿ ಡಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಕಾನಾ ಸ್ಟೇಡಿಯಂನಲ್ಲಿ ನಡೆದ 13ನೇ ಪಂದ್ಯದಲ್ಲಿ LSG ವಿರುದ್ಧ 8 ವಿಕೆಟ್ಗಳ ಭರ್ಜರಿ ಜಯನ ಪಡ್ಕೊಂಡು ಪಂಜಾಬ್ ಕಿಂಗ್ಸ್ 11 ಅವರು ಬ್ಯಾಕ್ ಟು ಬ್ಯಾಕ್ ವಿನ್ನಿಂದ ಪಾಯಿಂಟ್ಸ್ ಟೇಬಲಲ್ಲಿ ಸೆಕೆಂಡ್ ಪೊಸಿಷನ್ನಿಗೆ ಹೋಗ್ತಾರೆ. ಸೊ ಬನ್ನಿ ಮ್ಯಾಚಲ್ಲಿ ಏನೇನಾಯಿತು ಅಂತ ನೋಡ್ಕೊಂಬರೋಣ. ಟಾಸ್ ಸೋತು ಬ್ಯಾಟಿಂಗ್ ಇಳಿದ LSG ಪರವಾಗಿ ಓಪನರ್ ಆಗಿ ಬಂದಿದ್ದು ಆ್ಯಡನ್ ಮಾರ್ಕ್ರಮ್ ಮತ್ತು ಮಿಚೆಲ್ ಮಾರ್ಷ್. ಫಸ್ಟ್ 2 ಮ್ಯಾಚ್ಗಳಲ್ಲಿ ಸಖತ್ತಾಗಿ ಆಡಿದ್ದ ಮಿಚೆಲ್ ಮಾರ್ಷು ಇವತ್ತು ಡಕ್ಔಟ್ ಆಗಿದ್ದು ಹರ್ಷದೀಪ್ ಅವ್ರ ಬೌಲಿಂಗಲ್ಲಿ. ಸೊ 1 ಡೌನ್ ಬಂದಿದ್ದು ನಿಕೋಲಸ್ ಪೂರನ್. ಮಾರ್ಕ್ರಮ್ ಜೊತೆ ಸೇರಿ 31 ರನ್ಗಳ ಜೊತೆ ಆಟ ಆಡ್ತಾರೆ. ಸೊ ಇವತ್ತು ಪಂಜಾಬ್ಗೆ ಡೆಬ್ಯೂಟ್ ಮಾಡಿದ್ದ ಲಾಕಿ ಫರ್ಗ್ಯೂಸನ್ ಅವ್ರಿಗೆ 4th ಓವರಲ್ಲಿ ಮಾರ್ಕ್ರಮ್ 1 4 1 6 ಬ್ಯಾಕ್ ಟು ಬ್ಯಾಕ್ 1 4 1 6 ಹೊಡಿತಾರೆ. ಅದಾದಮೇಲೆ ನೆಕ್ಸ್ಟ್ ಬಾಲಲ್ಲಿ ಮಾರ್ಕ್ ನಂಬರ್ನ ಔಟ್ ಮಾಡೋದ್ರ ಮೂಲಕ ಲಾಕಿ ಫರ್ಗ್ಯೂಸನ್ ಅವರು ಸಖತ್ತಾಗಿ ಕಂಬ್ಯಾಕ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದಿದ್ದು ಕ್ಯಾಪ್ಟನ್ ರಿಷಬ್ ಪಂತ್. ಕೇವಲ 2 ರನ್ ಹೊಡೆದು ಮ್ಯಾಕ್ಸ್ವೆಲ್ಗೆ ವಿಕೆಟ್ ಒಪ್ಪಿಸ್ತಾರೆ. ಆಕ್ಷನಲ್ಲಿ ಹೈಯೆಸ್ಟ್ ಪ್ರೈಸ್ಗೆ 27 ಕ್ರೋರ್ಗೆ ಸೋಲ್ಡ್ ಆಗಿದ್ದು ರಿಷಬ್ ಪಂತು. ಇದು 3rd ಮ್ಯಾಚ್ ಆದರೂ ಇನ್ನೂ ವರ್ತ್ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಆದರೆ ಸೆಕೆಂಡ್ ಹೈಯೆಸ್ಟ್ಗೆ ಸೋಲ್ಡ್ ಆಗಿದ್ದು ಶ್ರೇಯಸ್ ಅಯ್ಯರ್ ಬ್ಯಾಕ್ ಟು ಬ್ಯಾಕ್ ಸೂಪರ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಸೊ ಅರ್ಲಿ ವಿಕೆಟ್ಸ್ ಕಳೆದುಕೊಂಡು LSG ಅವರು ಪವರ್ ಪ್ಲೇಯಲ್ಲಿ 3 ವಿಕೆಟ್ಗಳನ್ನಷ್ಟಕ್ಕೆ ಕೇವಲ 39 ರನ್ನ ಗಳಿಸಿದ್ದು. ನೆಕ್ಸ್ಟ್ ಆಯುಷ್ ಬದೋನಿ ಮತ್ತು ನಿಕೋಲಸ್ ಪೂರನ್ ಸೇರಿಬಿಟ್ಟು 50 ರನ್ ಪಾರ್ಟ್ನರ್ಶಿಪ್ ಮಾಡ್ತಾರೆ. 10th ಓವರಲ್ಲಿ ಬೌಲಿಂಗ್ ಮಾಡೋಕ್ಕೆ ಬಂದಿದ್ದ ಚಹಲ್ಗೆ ಪೂರನ್ ಅಟ್ಯಾಕ್ ಮಾಡಿದ್ದು 2 4 ಮತ್ತು 1 6 ಸೇರಿ 15 ರನ್ ಹೊಡೆದಿರೋದು ಆ ಓವರಲ್ಲಿ. ಆದರೆ ಚಹಲ್ ಗೊತ್ತಲ್ಲ, ಎಷ್ಟು ಹೊಡೆಸ್ಕೊಂಡ್ರು ವಿಕೆಟ್ ತೆಗಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇರೋ ಬೌಲರು. ತಮ್ಮ ಸೆಕೆಂಡ್ ಓವರಲ್ಲಿ ಪೂರನ್ ಅವ್ರನ್ನ ಔಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕೇವಲ 3 ರನ್ ಅಷ್ಟೇ ಕೊಟ್ಟಿರೋದು ಆ ಓವರಲ್ಲಿ. ನಿಕೋಲಸ್ ಪೂರನ್ ಅವರು 30 ಬಾಲಲ್ಲಿ 44 ರನ್ ಹೊಡೆದು ಔಟ್ ಆಗಿದ್ದು. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ಮಿಲ್ಲರ್. ಕೇವಲ 19 ರನ್ ಹೊಡೆದು ಜಾನ್ಸನ್ ಅವ್ರಿಗೆ ವಿಕೆಟ್ ಒಪ್ಪಿಸಿ ಹೋಗ್ತಾರೆ. ನೆಕ್ಸ್ಟ್ ಅಬ್ದುಲ್ ಸಮದ್ ಅವ್ರು ಬಂದಿದ್ದು ಬ್ಯಾಟಿಂಗ್ಗೆ. ಏನು ಸೂಪರ್ಬಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತೀರಾ. 12 ಬಾಲಲ್ಲಿ 27 ರನ್ನ ಬಾರಿಸಿದ್ದು. ಬದೋನಿ ಜೊತೆಗೂಡಿ 21 ಬಾಲಲ್ಲಿ 47 ರನ್ನು ಇವರಿಬ್ಬರು ಸೇರಿ ಕಲೆ ಹಾಕಿರೋದು. ಸೊ ಇವರಿಬ್ಬರು ಪಾರ್ಟ್ನರ್ಶಿಪ್ಪಿಂದ LSG 170 ಗಡಿನೂ ದಾಟುತ್ತೆ. ಸೊ LSG ಕೊನೆಗೆ 20 ಓವರಲ್ಲಿ 7 ವಿಕೆಟ್ ನಷ್ಟಕ್ಕೆ 171 ರನ್ ಅಷ್ಟೇ ಗಳಿಸಿರೋದು. 172 ರನ್ಗಳ ಟಾರ್ಗೆಟ್ ಪಂಜಾಬ್ಗೆ ನೀಡಿದ್ದು. ಇನ್ನು ಪಂಜಾಬ್ ಪರ ಬೌಲಿಂಗ್ ನೋಡ್ತು ಅಂದರೆ ಹರ್ಷದೀಪ್ ಸಿಂಗ್ 3 ವಿಕೆಟ್, ಲಾಕಿ ಫರ್ಗ್ಯೂಸನ್ನು, ಮ್ಯಾಕ್ಸ್ವೆಲ್ಲು, ಜಾನ್ಸನ್ನು ಮತ್ತು ಚಹಲ್ ತಲಾ 1 ವಿಕೆಟ್ನ ತೊಗೊಂಡ್ರು. ಇನ್ನು 172 ರನ್ಗಳ ಗುರಿ ಬೆನ್ನಟ್ಟಿದ್ದ ಪಂಜಾಬ್ ಕಿಂಗ್ಸ್ ಪರವಾಗಿ ಓಪನರ್ ಆಗಿ ಬಂದಿದ್ದು ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ಮನ್ ಸಿಂಗು. ಪ್ರಿಯಾಂಶ್ ಆರ್ಯ ಕೇವಲ 8 ರನ್ನ ಗಳಿಸಿ ದಿಗ್ವೇಶ್ ರಾಠಿ ಅವ್ರ ಬಾಲಲ್ಲಿ ಔಟ್ ಆದರು. 1 ಡೌನ್ ಬಂದಿದ್ದು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್. ಅರ್ಲಿ ವಿಕೆಟ್ ಕಳ್ಕೊಂಡ್ಮೇಲೆ ಪ್ರಭ್ಸಿಮ್ರನ್ ಸಿಂಗ್ ಮತ್ತು ಶ್ರೇಯಸ್ ಅಯ್ಯರ್ ಈ ಜೋಡಿ ಸಖತ್ತಾಗಿ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿದ್ರು. ಸೊ ಪಂಜಾಬ್ ಪವರ್ ಪ್ಲೇಯಲ್ಲಿ 62 ರನ್ನ ಗಳಿಸಿದ್ದು. ಪ್ರಭ್ಸಿಮ್ರನ್ ಮತ್ತು ಶ್ರೇಯಸ್ ಅಯ್ಯರ್ ಸಖತ್ತಾಗಿ ಆಡ್ತಾಯಿದ್ರು. ಒಂದು ಕಡೆ ಪ್ರಭ್ಸಿಮ್ರನ್ ಅಗ್ರೆಸಿವ್ ಆಗಿ ಆಡ್ತಾಯಿದ್ರೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಸ್ಟ್ರೈಕ್ನ ರೊಟೇಟ್ ಮಾಡ್ತಾಯಿದ್ರು. ಮಧ್ಯದಲ್ಲಿ ಅವಾಗವಾಗ ಒಂದೊಳ್ಳೆ ಬಾಲ್ ಸಿಕ್ಕರೆ 4 6ನ ಬಾರಿಸ್ತಾಯಿದ್ರು. ಸೊ ಇವರಿಬ್ಬರು ಸೇರಿ 44 ಬಾಲಲ್ಲಿ 84 ರನ್ನ ಕಲೆ ಹಾಕಿದ್ದು. ಪ್ರಭ್ಸಿಮ್ರನ್ ಕೇವಲ 23 ಬಾಲಲ್ಲಿ ತಮ್ಮ ಹಾಫ್ ಸೆಂಚುರಿನೂ ಕಂಪ್ಲೀಟ್ ಮಾಡ್ತಾರೆ. ಸೂಪರ್ ಬಾಗ್ ಆಡ್ತಿದ್ದ ಪ್ರಭ್ಸಿಮ್ರನ್ ಅವರು 34 ಬಾಲಲ್ಲಿ 69 ರನ್ನು, 9 4 3 6 ಹೊಡೆದು ದಿಗ್ವಿಜಯ್ ಅವ್ರ ಬಾಲಲ್ಲಿ ಕ್ಯಾಚ್ ಔಟ್ ಆಗಿದ್ದು. ಸಖತ್ತಾಗಿ ಕ್ಯಾಚ್ ಹಿಡಿದಿದ್ದು ಆಯುಷ್ ಬದೋನಿ ಮತ್ತು ಬಿಷ್ಣೋಯ್ ಜೊತೆಯಾಗಿ. ಬದೋನಿ 6 ಹೋಗ್ತಾ ಇದ್ದ ಬಾಲ್ನ ಬದೋನಿ ಅವರು ಒಳಗಡೆ ತಳ್ಳಿದ್ರು. ಬಿಷ್ಣೋಯ್ ಕ್ಯಾಚ್ನ ಕಂಪ್ಲೀಟ್ ಮಾಡಿದರು. ನೆಕ್ಸ್ಟ್ ಬಂದಿದ್ದು ನೆಹಲ್ ವಧೇರಾ. ಸೊ ಶ್ರೇಯಸ್ ಅಯ್ಯರು ಮತ್ತು ನೆಹಲ್ ವಧೇರಾ ಸೇರ್ಕೊಂಡ್ಬಿಟ್ಟು ಸಖತ್ತಾಗಿ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಜೋಡಿ 30 ಬಾಲಲ್ಲಿ 50 ರನ್ ಪಾರ್ಟ್ನರ್ಶಿಪ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಬೇಗ ಮ್ಯಾಚ್ ಮುಗಿಸ್ಬೇಕನ್ನೋ ಇಂಟೆಂಟಿಂದನೇ ಬಂದಿದ್ದ ವಧೇರಾ ಅವರು 16th ಓವರಲ್ಲಿ ಶಾರ್ದೂಲ್ ಠಾಕೂರ್ಗೆ 2 ಬ್ಯಾಕ್ ಟು ಬ್ಯಾಕ್ 6 ಮತ್ತು 1 4ನ ಹೊಡಿತಾರೆ. ಸೂಪರ್ ಬ್ಯಾಟಿಂಗರು ವಧೇರಾ ಅವರಿಂದ. ಇನ್ನು ಶ್ರೇಯಸ್ ಅಯ್ಯರ್ ಕೊನೆ ಬಾಲಲ್ಲಿ ಮ್ಯಾಚ್ ಗೆಲ್ಲಕ್ಕೆ 1 ರನ್ ಬೇಕಾಗಿರುತ್ತೆ. ಶ್ರೇಯಸ್ ಅಯ್ಯರ್ ಅವರಿಗೆ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡೋಕ್ಕೆ 3 ರನ್ ಬೇಕಾಗಿರುತ್ತೆ. ಸೊ 6 ಮೂಲಕ ಮ್ಯಾಚ್ನ ವಿನ್ ಮಾಡಿಸಿದ್ದಲ್ಲದೆ ತಮ್ಮ ಸೆಕೆಂಡ್ ಹಾಫ್ ಸೆಂಚುರಿನೂ ಕೂಡ ಕಂಪ್ಲೀಟ್ ಮಾಡ್ತಾರೆ. ಚಾಂಪಿಯನ್ಸ್ ಟ್ರೋಫಿಯಿಂದ ಕನ್ಸಿಸ್ಟೆನ್ಸ್ ಆಗಿ ಪರ್ಫಾರ್ಮ್ ಮಾಡ್ತಾ ಇರೋದು ಗುರು ಶ್ರೇಯಸ್ ಅಯ್ಯರ್. IPLಲ್ಲೂ ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರಿ. ಫಸ್ಟ್ ಮ್ಯಾಚಲ್ಲಿ 97 ರನ್ನು, ಈ ಮ್ಯಾಚಲ್ಲಿ 30 ಬಾಲಲ್ಲಿ 52 ರನ್ ಬಾರಿಸಿರೋದು. 3 4 ಮತ್ತು 4 6 ಬಾರಿಸಿ ನಾಟ್ಔಟ್ ಆಗಿ ಉಳಿದಿದ್ದು. ಇನ್ನು ನೆಹಲ್ ವಧೇರಾ ಅವರು ಕೂಡ 25 ಬಾಲಲ್ಲಿ 43 ರನ್ ಬಾರಿಸಿರೋದು. 3 4 4 6 ಸಖತ್ ಇನ್ನಿಂಗ್ಸ್ ಗುರು. ಸೊ ಇವರಿಬ್ಬರ ಸೂಪರ್ ವಿನ್ನಿಂಗ್ಸಿಂದ ಪಂಜಾಬ್ 172 ರನ್ಗಳ ಟಾರ್ಗೆಟ್ನ ಕೇವಲ 16.2 ಓವರ್ಗಳಲ್ಲಿ ಚೇಸ್ ಮಾಡ್ತಾರೆ.
ಸೆಕೆಂಡ್ ಮ್ಯಾಚ್ ಕೂಡ ಗೆದ್ದು ಪಾಯಿಂಟ್ಸ್ ಟೇಬಲಲ್ಲಿ ಸೆಕೆಂಡ್ ಪ್ಲೇಸ್ಗೆ ಹೋಗ್ತಾರೆ. ಇನ್ನು LSG ಪರವಾಗಿ ಬಾಲಿಂಗ್ ನೋಡಿದ್ರೆ ದಿಗ್ವಿಜಯ್ ರಾಠಿ ಅವರು ಒಬ್ಬರೇ 2 ವಿಕೆಟ್ ತೊಗೊಂಡಿದ್ದು. ಅದು ಬಿಟ್ಟರೆ ಶಾರ್ದೂಲ್ ಠಾಕೂರ್ ಮತ್ತು ರವಿ ಬಿಷ್ಣೋಯಿ ಸ್ವಲ್ಪ ಕಾಸ್ಟ್ಲಿ ಆದರು. ಇದಾಗಿತ್ತು LSG ವರ್ಸಸ್ ಪಂಜಾಬ್ ಕಿಂಗ್ಸ್ನ ಮ್ಯಾಚ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.